ನೀನು ಕ್ಯಾಪ್ಟನ್ ಆಗೋಕೆ ಲಾಯಕ್ಕೆ ಇಲ್ಲ. ರಘು ವಿರುದ್ಧ ರೊಚ್ಚಿಗೆದ್ದ ರಾಶಿಕಾ ಶೆಟ್ಟಿ. ನಾನು ಏನ್ ಅನ್ನಿಸ್ತಾ ಅದೇ ಹೇಳಿದ್ದು. ಇಲ್ಲೇ ಕೂತ್ಕೊಂಡು ನಿಂತ್ಕೊಂಡ್ರೆ ನಾನೇನ್ ಮಾಡ್ಲಿ. ಬಿಗ್ ಬಾಸ್ ಮನೆಯಲ್ಲಿ ರಾಶಿಕಾ ಶೆಟ್ಟಿ ಲಾಸ್. ತಮ್ಮನಿಗೆ ಕರೆ ಮಾಡಿ ಹೇಳಿದ ಕ್ಯಾಪ್ಟನ್. ರಾಶಿಕಾ ಅವ್ರ ತಮ್ಮ ಮಾತಾಡ್ತಾರೆ. ರಾಶಿಕಾ ಅವರು ತುಂಬಾ ಲಾಸ್ಟ್ ಆಗ್ಬಿಟ್ಟಿದ್ದಾರೆ ಬಿಗ್ ಬಾಸ್ ಹೌಸ್ ಅಲ್ಲಿ. ಲಾಸ್ಟ್ ಅಂತ ಕೊಟ್ಟಿರೋದಕ್ಕೆ ನನಗೆ ರೀಸನ್ ಬೇಕು. ನಾನು ಏನ್ ಅನ್ನಿಸ್ತಾ ಅದೇ ಹೇಳಿದ್ದು. ಹೋಗು ಬಾ ಅಂತ ನೀನು ಹೇಳಂಗಿಲ್ಲ. ರಘು ಮೇಲೆ ಫೇವರಿಸಂ ಆರೋಪ ಮಾಡಿದ ರಾಶಿಕಾ. ಇಲ್ಲೇ ಕೂತ್ಕೊಂಡು ನಿಂತ್ಕೊಂಡ್ರೆ ಕಿಚ್ಚ ಸುದೀಪ್ ನಿರೂಪಣೆಯ ಬಿಗ್ ಬಾಸ್ ಸೀಸನ್ 12 ಅದ್ಧೂರಿಯಾಗಿ ಮುನ್ನುಗ್ಗುತ್ತಿದೆ. ಕಂಟೆಸ್ಟೆಂಟ್ಗಳು ಕೂಡ ಒಬ್ಬರ ಮೇಲೊಬ್ಬರು ಮುಗಿಬಿದ್ದು ಜಗಳ, ಮಾತಿನ ಸಮರ ಸಾಮಾನ್ಯವಾಗಿ ಬಿಟ್ಟಿದೆ. ಈ ಮಧ್ಯೆ ಬಿಗ್ ಬಾಸ್ ಮನೆ ಈ ವಾರ ಬಿಬಿ ಕಾಲೇಜ್ ಆಗಿ ಮಾರ್ಪಟ್ಟಿದೆ. ಈ ಕಾಲೇಜಿನಲ್ಲಿ ಇರೋರು ರೆಟ್ರೋ ಲುಕ್ ಅಲ್ಲಿಯೇ ಇದ್ದಾರೆ. ಕಾಲೇಜು ದಿನಗಳಲ್ಲಿ ಆಗ ಹೇಗೆಲ್ಲ ಇರ್ತಾ ಇತ್ತೋ ಅದನ್ನೇ ಇವರು ಇಲ್ಲಿ ರೀಕ್ರಿಯೇಟ್ ಮಾಡ್ತಿದ್ದಾರೆ. ಇದರ ಮಧ್ಯೆ ಕಾಲೇಜುಗಳಲ್ಲಿ ಇರ್ತಾ ಇದ್ದ ಚರ್ಚಾ ಸ್ಪರ್ಧೆಗಳಂತೆಯೇ ಇಲ್ಲೂ ಅಂತಹ ಸ್ಪರ್ಧೆಗಳು ನಡೆದಿವೆ. ಮನೆಯಲ್ಲಿ ಯಾರು ಇರಲೇಬಾರದು ಅನ್ನೋದನ್ನ ಹೇಳುವ ಚರ್ಚೆಯಲ್ಲಿ ಪರಸ್ಪರ ಮಾತಿನ ಚಕಮಕಿನೂ ಆಗಿದೆ. ನಿಮ್ಮ ಜೀವನದ ಒಂದು ಗೋಲ್ಡನ್ ಪೀರಿಯಡ್ಗೆ ಮತ್ತೆ ನೀವೆಲ್ಲರೂ ಹಿಂದಿರುಗಲಿದ್ದೀರಿ. ಇನ್ನು ಇದರ ಬೆನ್ನಲ್ಲೇ ಸ್ಪರ್ಧಿಗಳ ಸಂಬಂಧಿಕರಿಗೆ ಮನೆಯ ಕ್ಯಾಪ್ಟನ್ ಆಗಿರುವ ರಘು ಫೋನ್ ಮಾಡಿದ್ದಾರೆ. ಇದಕ್ಕಾಗಿ ರಾಶಿಕಾ ಶೆಟ್ಟಿ ಹಾಗೂ ಕ್ಯಾಪ್ಟನ್ ನಡುವೆ ಜೋರು ಗಲಾಟೆಯೇ ನಡೆದು ಹೋಗಿದೆ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಜಾಹ್ನವಿ, ರಿಷಾ, ಧನುಷ್ ಸೇರಿದಂತೆ ಕೆಲವು ಕಂಟೆಸ್ಟೆಂಟ್ಗಳು ಕಣ್ಣೀರು ಹಾಕಿರುವುದು ಇಂದು ರಿಲೀಸ್ ಆಗಿರುವ ಪ್ರೋಮೋದಲ್ಲಿ ಗೊತ್ತಾಗಿದೆ. ಕ್ಯಾಪ್ಟನ್ ರಘು ಅವರು ಬಿಗ್ ಬಾಸ್ ಸ್ಪರ್ಧಿಗಳ ಸಂಬಂಧಿಕರಿಗೆ ಫೋನ್ ಮಾಡಿ ಮಾತನಾಡಿದ್ದಾರೆ. ಈ ವೇಳೆ ಧನುಷ್ ಅವರ ತಾಯಿಗೆ ಫೋನ್ ಮಾಡಿ ಧನುಷ್ ನಾಮಿನೇಟ್ ಆಗಿದ್ದಾರೆ ಎಂದು ಹೇಳಿದ್ದಾರೆ. ಇದಕ್ಕೆ ಉತ್ತರಿಸಿದ ಧನುಷ್ ತಾಯಿ ಪಾಸಿಟಿವ್ ಆಗಿ ಧೈರ್ಯ ತುಂಬುತ್ತಾ ಧನುಷ್ ಎಲ್ಲರ ಜೊತೆಯೂ ಚೆನ್ನಾಗಿ ಆಟ ಆಡಬೇಕಂತ ಹೇಳಿದ್ದಕ್ಕೆ ಧನುಷ್ ಕಣ್ಣೀರು ಹಾಕಿದ್ದಾರೆ. ಹಲೋ, ನನ್ ಮಗ ಧನುಷ್ ಅವರು ನಾಮಿನೇಟ್ ಆಗಿದ್ದಾರೆ. ಧನುಷ್ ಎಲ್ಲಾರ ಜೊತೆಗೂ ಚೆನ್ನಾಗಿ ಆಟ ಆಡಬೇಕು. ಇತ್ತ ರಾಶಿಕಾ ಅವರ ತಮ್ಮನಿಗೆ ಫೋನ್ ಮಾಡಿದ್ದ ಕ್ಯಾಪ್ಟನ್ ರಘು ಅವರು ಬಿಗ್ ಬಾಸ್ನಿಂದ ರಾಶಿಕಾ ಅವರು ಲಾಸ್ಟ್ ಆಗಿದ್ದಾರೆ ಎಂದಿದ್ದಾರೆ. ಸೂರಜ್ ಮುಖದಲ್ಲಿ ಬೇಸರ ಕಾಣಿಸಿದೆ. ಫೋನ್ ಮಾಡಿ ರೂಮ್ನಿಂದ ಹೊರ ಬರ್ತಿದ್ದಂತೆ ರಘು ಅವರ ಜೊತೆ ರಾಶಿಕಾ ಜಗಳಕ್ಕೆ ಇಳಿದಿದ್ದಾರೆ. ನಾನು ಲಾಸ್ಟ್ ಆಗಿದ್ದಕ್ಕೆ ಕಾರಣ ಹೇಳು ಅಂತ ರಾಶಿಕಾ ಜೋರಾಗಿಯೇ ಪ್ರಶ್ನೆ ಮಾಡಿದ್ದಾರೆ. ರಾಶಿಕಾ ಅವರು ತುಂಬಾ ಲಾಸ್ಟ್ ಆಗ್ಬಿಟ್ಟಿದ್ದಾರೆ ಬಿಗ್ ಬಾಸ್ ಹೌಸ್ ಅಲ್ಲಿ. ಲಾಸ್ಟ್ ಅಂತ ಕೊಟ್ಟಿರೋದಕ್ಕೆ ನನಗೆ ರೀಸನ್ ಬೇಕು. ನಾನು ಏನ್ ಅನ್ನಿಸ್ತಾ ಅದೇ ಹೇಳಿದ್ದು. ನಿಮ್ಮ ಬಗ್ಗೆ ಏನು ಅನಿಸಿತೋ ಅದನ್ನೇ ನಾನು ಫೋನ್ನಲ್ಲಿ ಹೇಳಿದ್ದು. ನೀನು ಇಲ್ಲೇ ಕೂಗಿಕೊಂಡು ನಿಂತ್ಕೋ ಅಂತ ರಘು ವಾಪಸ್ಸು ತಿರುಗೇಟು ಕೊಟ್ಟಿದ್ದಕ್ಕೆ ಮೊದಲು ರೀಸನ್ ಹೇಳು. ಹೋಗು ಬಾ ಅಂತ ನೀನು ಹೇಳಂಗಿಲ್ಲ. ನೀನು ಕ್ಯಾಪ್ಟನ್ ಆಗೋಕೆ ಲಾಯಕ್ಕೆ ಇಲ್ಲ ಎಂದು ರಾಶಿಕಾ ರಘು ಜೊತೆ ಜಗಳಾನೇ ಮಾಡಿದ್ದಾರೆ. ಹಾಗಾದ್ರೆ ದೊಡ್ಡಮನೆಯಲ್ಲಿ ಇವತ್ತು ಏನೆಲ್ಲ ಆಗಲಿದೆ ಎಂದು ತಿಳಿಯಬೇಕಾದ್ರೆ ಇಂದಿನ ಎಪಿಸೋಡ್ ಮಿಸ್ ಮಾಡದೆ ನೋಡಿ. ಇಲ್ಲೇ ಕೂತ್ಕೊಂಡು ನಿಂತ್ಕೊಂಡ್ರೆ ನಾನೇನ್ ಮಾಡ್ಲಿ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಜನಶಕ್ತಿ ನ್ಯೂಸ್, ಬೆಂಗಳೂರು.